ನಮಸ್ಕಾರ ಮಿತ್ರರೇ. ಕಂಪ್ಯೂಟರ್ನಲ್ಲಿ ಕನ್ನಡವನ್ನು ಬಳಸ್ಕೊಳ್ಳಿಕ್ಕೆ ಅಥವಾ ಟೈಪ್ ಮಾಡಲಿಕ್ಕೆ ಏನು ಟ್ರಾನ್ಸ್ಲಿಟ್ರೇಷನ್ ಅಂತ ನಾವು ಹೇಳ್ತೀವಿ, ಲಿಪ್ಯಂತರಣಕ್ಕೆ ಮೈಕ್ರೋಸಾಫ್ಟ್ ಕೊಡುವಂತಹ ಒಂದು ಆಫ್ಲೈನ್ ಟೂಲ್ನ ಬಗ್ಗೆ ಇಂದಿನ ವಿಡಿಯೋ ಚರ್ಚಿಸಲಿಕ್ಕಿದೆ. ನಿಮಗೆ ಗೊತ್ತಿದ್ದಂತೆ ಮೈಕ್ರೋಸಾಫ್ಟ್ನ ಉತ್ಪನ್ನಗಳೇ ನಾವು ಹೆಚ್ಚಿಗೆ ಬಳಸ್ತಿದ್ದೇವೆ. ಮೈಕ್ರೋಸಾಫ್ಟ್ ಈ ಭಾರತೀಯ ಭಾಷೆಗಳಲ್ಲಿ ಟ್ರಾನ್ಸ್ಲಿಟ್ರೇಷನ್ ಸರ್ವೀಸಸ್ಸನ್ನು ಆಫ್ಲೈನ್ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬಿಟ್ಟಿದೆ. ಇದರ ಪ್ರಕಾರ ಒಂದಿಷ್ಟು 22 ಅಧಿಕೃತ ಭಾರತೀಯ ಭಾಷೆಗಳಲ್ಲಿ ಟೈಪ್ ಮಾಡಲಿಕ್ಕೆ ಮತ್ತು ಅದರಲ್ಲಿ ಒಟ್ಟು 12ರಲ್ಲಿ ಸಂಪೂರ್ಣ ಯೂಸರ್ ಇಂಟರ್ಫೇಸನ್ನು ಬದಲಾಯಿಸುವ ಒಂದು ಆಯ್ಕೆಯನ್ನು ಈ ಆಫೀಸ್ 365 ಇದರ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕೊಟ್ಟಿದೆ. ಇದರಲ್ಲಿ ಈ ಭಾಷಾ ಇಂಡಿಯಾ ಎಂಬುದಾಗಿ ಇವರು ಕರಿತಾ ಇದ್ದಾರೆ. ಇವು ಆಕ್ಸೆಸರಿ ಪ್ಯಾಕ್ಸು ಮತ್ತು ಸ್ಟೆಟಪ್ ಫೈಲ್ಸ್ಗಳನ್ನು ಕೊಡ್ತಾರೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಗೂಗಲ್ ಇನ್ಪುಟ್ ಟೂಲ್ಸನ್ನು ಆಫ್ಲೈನಲ್ಲಿ ನಾವು ಹೇಗೆ ಬಳಸಿದ್ವಿ ಅದೇ ಥರನಾಗಿ ಈ ಭಾಷಾ ಇಂಡಿಯಾ ಮೈಕ್ರೋಸಾಫ್ಟ್ನ ಆಫ್ಲೈನ್ ಇನ್ಸ್ಟಾಲರು ಕೂಡ ಹಾಗೆ ಬಳಸ್ಕೊಳ್ಬೋದು. ನೀವು ಯಾವುದೇ ಸರ್ಚ್ ಎಂಜಿನ್ ಮೂಲಕ ಇದನ್ನು ತಲುಪಬಹುದು. ಮೈಕ್ರೋಸಾಫ್ಟ್ ಇಂಡಿಕ್ ಲ್ಯಾಂಗ್ವೇಜ್ ಇನ್ಪುಟ್ ಟೂಲ್ಸ್ ಎಂಬುದಾಗಿ ನೀವು ಸರ್ಚ್ ಮಾಡಬಹುದು, ಅಥವಾ ಭಾಷಾ ಇಂಡಿಯಾ ಮೈಕ್ರೋಸಾಫ್ಟ್ ಎಂಬುದಾಗೂ ಕೂಡ ನೀವು ಸರ್ಚ್ ಮಾಡಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮನ್ನು ಅದು ಈ ಒಂದು ಪೋರ್ಟಲ್ಗೆ ನಿಮ್ಮನ್ನು ಕರೆದೊಯ್ತದೆ. ಇಂಡಿಕ್ ಲ್ಯಾಂಗ್ವೇಜ್ ಇನ್ಪುಟ್ ಟೂಲ್ಸ್ ಎಂಬುದಾಗಿ ಅದು ತನ್ನ ಧ್ಯೇಯೋದ್ದೇಶಗಳನ್ನು ಇಲ್ಲಿ ಹೇಳ್ತಾ ಇದೆ. ಡೌನ್ಲೋಡ್ಸಿಗೆ ನೀವು ಬಂದಾಗ ಡೈರೆಕ್ಟ್ ಅಥವಾ ಇಲ್ಲೇ ನೀವು ಡೌನ್ಲೋಡ್ಸ್ ಬಗ್ಗೆ ಸರ್ಚನ್ನು ಕೊಡಬಹುದು. ಡೌನ್ಲೋಡ್ಸಿಗೆ ಬಂದಾಗ ಇದು ಒಂದಿಷ್ಟು ತರಹೇವಾರಿ ವರ್ಷನ್ಗಳ ಬಗ್ಗೆ ಮಾತಾಡ್ತದೆ. ನೀವಿಲ್ಲಿ ಮೊದಲೇ ಸಿಗುವಂತಹ ಏನು ಕನ್ನಡದ ಡೌನ್ಲೋಡ್ ಆಪ್ಷನ್ನನ್ನು ಬಳಸ್ಕೊಳ್ಬೋದು. ಒಂದಿಷ್ಟು SDK ವರ್ಷನ್ ಅಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ಸ್ಗಳನ್ನು ನಿಮಗೆ ಅದು ಕೊಡ್ತದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡಾಗ ನಿಮಗೆ ನೋಡಿ ಇಲ್ಲಿ ಟಾಸ್ಕ್ ಬಾರ್ನಲ್ಲಿ ಕೆಳಗಡೆ ಎಂಬುದಾಗಿ ನೋಡಿ ಇಲ್ಲಿದೆ ಮೈಕ್ರೋಸಾಫ್ಟ್ ಇಂಡಿಕ್ ಲ್ಯಾಂಗ್ವೇಜ್ ಇನ್ಪುಟ್ ಟೂಲ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡಿಕೊಂಡು ನಂತರ ನೀವು ಬೇಕಾದಲ್ಲಿ ಅದು ಪವರ್ ಪಾಯಿಂಟ್ ಇದ್ದಿರಬಹುದು, ಸ್ಲೈಡ್ ಇದ್ದಿರಬಹುದು, ಅಥವಾ ವರ್ಡ್ ಡಾಕ್ಯುಮೆಂಟ್ಗಳಲ್ಲಿ ನೀವು ನಿಮ್ಮ ಬರವಣಿಗೆಯನ್ನು ಶುರು ಮಾಡಬಹುದು. ಉದಾಹರಣೆಗೆ ನಾನು ಕನ್ನಡಿಗ ನಾನು ಭಾರತೀಯ ನೋಡಿ, ಇದು ಒಂದು ಯೂನಿಕೋಡ್ ಫಾಂಟ್ ಇದಕ್ಕೆ ಸೆಲೆಕ್ಟ್ ಆಗಿದೆ. ಅದನ್ನು ನೋಟೋಗೆ ನಾನು ಬದಲಾಯಿಸ್ತಿದ್ದೀನಿ. ಹೀಗೆ ಇದು ಯೂನಿಕೋಡ್ ಫಾಂಟ್ಗಳ ಮೂಲಕ ಅಥವಾ ಯೂನಿಕೋಡ್ನಲ್ಲಿ ಟೈಪ್ ಮಾಡುವಂತಹ, ಬಹಳ ವೇಗವಾಗಿ ಟೈಪ್ ಮಾಡುವಂತಹ ಒಂದು ಅವಕಾಶವನ್ನು ನಮಗೆ ಈ ಮೈಕ್ರೋಸಾಫ್ಟ್ನ ಈ ಒಂದು ಆಪ್ಷನ್ ಒದಗಿಸ್ತಿದೆ. ನೀವು ಕನ್ನಡವನ್ನು ಟೈಪಿಸಲಿಕ್ಕೆ ಲಿಪ್ಯಂತರಣಕ್ಕೆ ಗೂಗಲ್ ಇನ್ಪುಟ್ ಟೂಲ್ಸನ್ನು ಬಳಸ್ಕೊಳ್ಬೋದು, ಅಥವಾ ಮೈಕ್ರೋಸಾಫ್ಟ್ನ ಈ ಒಂದು ಆಪ್ಷನ್ನನ್ನು ಬಳಸ್ಕೊಳ್ಬೋದು. ಒಟ್ಟಿನಲ್ಲಿ ಭಾಷೆಯನ್ನು ವ್ಯವಸ್ಥಿತವಾಗಿ ನಾವು ಬಳಸ್ಕೊಳ್ಬೇಕು. ಹಾಗಾಗಿ ಭಾಷೆಯನ್ನು ಉಳಿಸುವ ಎಲ್ಲ ಪ್ರಯತ್ನಗಳಲ್ಲೂ ನಾವು ಕೈ ಜೋಡಿಸ್ಕೊಳ್ಬೇಕು. ಧನ್ಯವಾದಗಳು.